ಬಗ್ಗೆ ಯಾಕೆ ಒಲವು ಬಂತು? ಇಲ್ಲ ನಮ್ಮ ಪಕ್ಕದಲ್ಲಿ ಒಬ್ರು ಮಾಡ್ತಾ ಇದ್ರು, ನಾವು ನೋಡಿದ್ವಿ, ಅವ್ರ ಜೊತೆ ಮರಿ ಎಳೆಯಕ್ಕೆ ಹೋಗ್ತಾ ಇದ್ವಿ. ಯಾರು ಬೇಡ ಅಂತ ಹೇಳಿಲ್ವಾ? ಯಾರದು ಕೇಳಿಲ್ವಾ ಇದು ಯಾಕೆ ಭತ್ತ ಬೆಳೆಯೋದ್ ಬಿಟ್ಟು ಸುಮ್ನೆ ಹೋಗಿ ಭತ್ತ ಕೊಬ್ಬು ಬೆಳೆಯೋದ್ ಬಿಟ್ಟು ಗುಂಡಿ ಓಡಿಸ್ಕೊಂಡಿ ಅಂತ ನಗಾಡೋರು ಜನ. ಎಂತ ದಡ್ಡ ಇರ್ಬೇಕು ಅಂತ ಹೇಳಿ ಎಲ್ಲ ಮಂದ್ರು. ನರ್ಸರಿ ಏನಾದ್ರು ಮಾಡ್ತೀರಾ? ನರ್ಸರಿ ಮಾಡ್ತೀವಿ, ಎಲ್ಲ ಇದನ್ನು ಮಾರಾಟ ಮಾಡ್ತೀವಿ ನಾವು. ಓಕೆ, ವರ್ಷಕ್ಕೆ ಲಾಭ ಎಷ್ಟು ಮಾಡ್ತೀರಾ? ಆದಾಯ ಎಷ್ಟು ಬರುತ್ತೆ? ಆದಾಯ ಏನಿಲ್ಲ ಅಂದ್ರೆ ಖರ್ಚು ವೆಚ್ಚ ಎಲ್ಲ ತೆಗ್ದು ಒಂದು ಸುಮ್ಮನೆ ಅವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ರು 4-5 ಲಕ್ಷ ಮಾಡ್ಕೊಂತೀವಿ. ನಮ್ಮ ಜೀವನ ಇರೋವರೆಗೂ ನಾ ಸಾಯೋವರೆಗೂ ಮೀನುಗಾರಿಕೆಯಲ್ಲೇ ಸಾಯ್ಬೇಕು ಅನ್ನೋದು ನಮ್ಮ ಅನ್ನ ತಿಂತಾರದ ಮೀನಿಂದ. ಮೀನಲ್ಲೇ ಇರಬೇಕು, ಮೀನಲ್ಲೇ ಸಾಯ್ಬೇಕು. ಹಾಯ್, ಹಲೋ, ನಮಸ್ಕಾರ. ನಾನು ಶೇಷಕೃಷ್ಣ ಭಟ್. ನನ್ನ ಜೊತೆಗೆ ರಾಮು ಅವರಿದ್ದಾರೆ, ಉದಯ್ ಫಿಶ್ ಫಾರ್ಮ್ ಮತ್ತು ಹ್ಯಾಚರಿ ಅವರು. ಲಾಸ್ಟ್ ವಿಡಿಯೋದಲ್ಲೇ ನಾನು ನಿಮಗೆ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೆ. ಸುಮಾರು 11 ವರ್ಷಗಳಿಂದ ಇವರು ಹ್ಯಾಚರಿ ಮಾಡ್ತಾ ಇದ್ದಾರೆ. ತುಂಬ ಯಶಸ್ಸನ್ನು ಕಂಡಿದ್ದಾರೆ. ಬಟ್ ಆ ಯಶಸ್ಸು ರಾತ್ರೋರಾತ್ರಿ ಬಂದಿದ್ದಲ್ಲ. ಅವ್ರು ಎಷ್ಟು ಕಷ್ಟಪಟ್ಟರು, ಎಷ್ಟು ಒದ್ದಾಡಿದ್ರು, ಅದಾದಮೇಲೆ ಅವರ ಸಾಧನೆ ಯಾವ ಥರ ಇತ್ತು ಅಂತ ಹೇಳೋದನ್ನು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ಸೊ ಇವತ್ತು ನಾವು ಅಂದರೆ ಈ ವಿಡಿಯೋದಲ್ಲಿ ನಾವು ಈ ಹ್ಯಾಚರಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳೋಂಥದ್ದನ್ನು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ರಾಮು ಅವರೇ, ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗಾಗಿದೆ. ಸೊ ನಾವಿಲ್ಲಿ ನಿಂತ್ಕೊಂಡಿದ್ದೀವಲ್ಲ, ಸೊ ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಇದೆಲ್ಲದೂ ಕೂಡ ನೀವು ಹ್ಯಾಚರಿಗೇನೆ ಯೂಸ್ ಮಾಡ್ತೀರಾ? ಹ್ಯಾಚರಿ ಮರಿಗಳಿಗೆ ಯೂಸ್ ಮಾಡಿ. ಸೊ ಇಲ್ಲಿರುವಂಥ 8-9 ಹೊಂಡಗಳೇನಿದಾವೆ, ಎಲ್ಲ ಒಂದೊಂದು ಹೊಂಡ ಎಷ್ಟೆಷ್ಟಿದೆ? ಇದು ಎಲ್ಲ ಸೇರಿ 2 ಎಕರೆ ಇದೆ. ಇದು 2 ಎಕರೆಯಲ್ಲಿ ಹೊಂಡ ಮಾಡಿರೋದು. 2 ಎಕರೆ. ಸೊ 2 ಎಕರೆಯಲ್ಲಿ 9 ಹೊಂಡ. ಸೊ ಯಾರು ಬೇಕಾದ್ರೂ ಮಾಡ್ಬೋದಾ ಇದು? ಎಲ್ಲರೂ ಮಾಡಕ್ಕಲ್ಲ, ನೀರಿನ ವ್ಯವಸ್ಥೆ ಇರಬೇಕು, ಅದಕ್ಕೆ ಥಿಂಕ್ ಇರಬೇಕು, ಅದಕ್ಕೆ ಮಾಡೋ ಧೈರ್ಯ ಇರಬೇಕು. ಕರೆಕ್ಟ್. ಬಟ್ ನಾನು ಕೇಳೋದು ಅಂದ್ರೆ ಎಲ್ಲರೂ ಮಾಡ್ಬೋದು ಅಂತ ಹೇಳಿದ್ರೆ ಈ ತರ ಹೊಂಡ ಮಾಡಿ ಎಲ್ಲಿ ಬೇಕಾದ್ರೂ ಮಾಡೋದಕ್ಕಾಗುತ್ತಾ ಅಂತ? ಎಲ್ಲಿ ಬೇಕಲ್ಲಿ ಮಾಡಕ್ ಬರಲ್ಲ, ಎಲ್ಲ ನೀರಾವರಿ ಇಲ್ಲಿ ಮಾಡ್ಬೋದು. ಇದು ಬಿತ್ತನೆ ಮರಿ ಬೇಕು, ಇಂಪಾರ್ಟೆಂಟ್ ಅವರಿಗೆ. ಫುಡ್ ಹಾಕೋದ್ ಹೆಂಗೆ, ಮರಿ ಎಳೆಯೋದ್ ಹೆಂಗೆ, ಲೇಬರ್ಸು ಎಲ್ಲ ಬೇಕು. ನಾನು ಅದನ್ನ ಕೇಳೋದಕ್ಕಿಂತ ಮುಂಚೆ ಇನ್ನೊಂದು ಕೇಳ್ಬೇಕು ನಿಮ್ಗೆ ಸಿಟಿಗೆ ಹೋಗಿ ಕೆಲಸ ಮಾಡ್ತಾ ಇರೋರಿಗೆ ಬಂದು ಏನೇನೋ ಕುರಿ ಕೋಳಿ ಸಾಕಣೆ ಮಾಡ್ತೀನಿ ಅಂತ ಹೊರಟಾಗ ನಿಮ್ಗೆ ಈ ಹ್ಯಾಚರಿ ಬಗ್ಗೆ, ಮೀನಿನ ಬಗ್ಗೆ ಯಾಕೆ ಒಲವು ಬಂತು? ಅಂದ್ರೆ ಕುರಿ ಕೋಳಿ ಮಾಡಾಯ್ತು, ಒಂದು ಮೀನಿದ್ದು ನೋಡೋಣ ಅಂತ ಮಾಡಿದ್ರೆ ಹೆಂಗೆ? ಅಲ್ಲ, ಮಾಡ್ತಾ ಇದ್ರು ಅವರು, ನೋಡಿದ್ದೆ ನಾನು. ಎಲ್ಲಿ ನೋಡಿದ್ರಿ? ಇಲ್ಲೇ ನಮ್ಮ ಪಕ್ಕದಲ್ಲಿ ಒಬ್ರು ಮಾಡ್ತಾ ಇದ್ರು. ಇಲ್ಲಿಂದ 1.5 ಕಿಲೋಮೀಟರ್ ಇದೆ. 1.5 ಕಿಲೋಮೀಟರ್ ಅವ್ರು ಮಾಡ್ತಾ ಇದ್ರು, ನಾವು ನೋಡಿದ್ವಿ, ಅವ್ರ ಜೊತೆ ಮರಿ ಎಳೆಯಕ್ಕೆ ಹೋಗ್ತಾ ಇದ್ವಿ. ಅವ್ರು ಮಾಡೋದ್ ನೋಡಿ ಸಣ್ಣ ಮರಿ ಅಂದ್ರೆ ಒಂಥರ ಖುಷಿ ಎಲ್ಲ ನಮಗೆ. ಮೀನ್ ಅಂದ್ರೆ ಅವಾಗ ನೋಡೋಣ, ನಾವು ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಅದು ಅಲ್ಲಿಂದ ಅಲ್ಲಿಗೆ 1ನೇ ವರ್ಷ ಸ್ವಲ್ಪ ಲಾಸ್ ಆಯ್ತು. 2ನೇ ವರ್ಷದಿಂದ ನೀವು ಫಸ್ಟ್ಗೆ ಮಾಡ್ಬೇಕಿದ್ರೆ ಅವ್ರ ಹತ್ರ ಕೇಳಿದ್ರ ನಾನು ಮಾಡ್ತೀನಿ ಹೇಳ್ಕೊಡಿ ಅಂತ ಏನಾದ್ರು ಕೇಳಿದ್ರೆ? ಏನು ಕೇಳಿಲ್ಲ. ಡೈರೆಕ್ಟ್ ಆಗಿ ನೀವು ಸ್ಟಾರ್ಟ್ ಮಾಡಿದ್ದು. ನೋಡೋಣ, ಮಾಡೇ ಬಿಡೋಣ ಅಂದ್ರೆ ನಿಮ್ಗೆ ಆ ಧೈರ್ಯ ಎಲ್ಲಿಂದ ಬಂತು? ಮಾಡ್ಬೇಕು, ಅವು ಮಾಡಿ ಇದಾಗಿದ್ವಿ. ಅಯ್ಯೋ ಆಗಲ್ಲ, ಸೋತಂಗೆ ಒಂದಲ್ಲ ಒಂದ್ ದಿವಸ ಗೆದ್ದೆ ಗೆಲ್ತಾರೆ. ಹೌದಾ ಇಲ್ಲ? ಹಂಗಾಗಿ ಟ್ರೈ ಮಾಡೋಣ, ಇದೊಂದು ಕೈ ಹಾಕೋಣ, ನೋಡೋಣ ಅಂತ ಹೇಳಿ ಹಾಕ್ತಿವಿ. ಅಂದ್ರೆ ಕುರಿ ಕೋಳಿ ಸಾಕಿ ಅದ್ರಲ್ಲಿ ನಷ್ಟ ಆಯ್ತಾ? ನಷ್ಟ ಏನಿಲ್ಲ, ಅಲ್ಲಿಗೆ ಈಕ್ವಲ್ ಆಯ್ತು. ಬಟ್ ದೊಡ್ಡ ಲಾಭ ಸಿಗ್ಲಿಲ್ಲ. ದೊಡ್ಡ ಲಾಭ ಏನು ಸಿಗ್, ಅದಕ್ಕೋಸ್ಕರ ಇದನ್ನು ಒಂದು ಟ್ರೈ ಮಾಡೋಣ ಅಂತ ಮಾಡಿದ್ದು. ಯಾರು ಬೇಡ ಅಂತ ಹೇಳಿಲ್ವಾ? ಯಾರದು ಕೇಳಿಲ್ವಾ ಇದು ಯಾಕೆ? ಭತ್ತ ಬೆಳೆಯೋದ್ ಬಿಟ್ಟು ಸುಮ್ನೆ ಹೋಗಿ ಭತ್ತ ಕೊಬ್ಬು ಬೆಳೆಯೋದ್ ಬಿಟ್ಟು ಗುಂಡಿ ಓಡಿಸ್ಕೊಂಡಿ ಅಂತ ನಗಾಡೋರು ಜನ. ಭತ್ತ ಕೊಬ್ಬು ಬೆಳೆಯೋದ್ ಬಿಟ್ಟು ಏನ್ ಬಂದೈತಿ ಇವನಿಗೆ, ಗುಂಡಿ ಓಡಿಸ್ಕೊಂಡು ಇದ್ ಮಾಡ್ತಾ ಇದಾನಲ್ಲ ಇವನು, ಎಂತ ದಡ್ಡ ಇರ್ಬೇಕು ಅಂತ ಹೇಳಿ ಎಲ್ಲ ಮಂದ್ರು. ಅವಾಗ ನಿಮ್ಗೆ ಏನ್ ಅನ್ಸ್ತಾ ಇರಲಿಲ್ಲ ಹಂಗೆಲ್ಲ ಹೇಳಿದಾಗ? ಏನ್ ಅನ್ಸುತ್ತೆ, ಅನ್ನಾರ ಆಡ್ಕೊಂತಾರೆ, ಮಾತಾಡ್ಕಂತಾರೆ. ಇದೇನಿದು ಕಟ್ಟಡ? ಇದು ಗೋಡನ್ ನಮ್ದು. ಇದು ಮರಿಗಳು ಪ್ಯಾಕ್ ಮಾಡಕಂತ ಮಾಡ್ಕೊಂಡಿರೋದು. ಸೊ ಫಿಶ್ ಹ್ಯಾಚರಿ ಮಾಡಿದ್ರೆ ಒಂದು ಗೋಡೌನ್ ಬೇಕಾ? ಒಂದು ಗೋಡೌನ್ ಬೇಕು. ಮಳೆ ಬರ್ತಾ ಇರ್ತತಲ್ಲ, ಯಾರ ರೈತರುಗಳು ಬರ್ತಾರಲ್ಲ, ಅವ್ರು ಇಷ್ಟೇ ಆಗಕ್ಕಾಗ್ಲಿ, ಇವಾಗ ಲಾಂಗಿಂದ ಬರ್ತಾರೆ, ಹುಬ್ಳಿಯಿಂದ ಬಂದಿರ್ತಾರೆ, ಈ ಬಿಜಾಪುರದಿಂದ ಬಂದಿರ್ತಾರೆ, ಬೆಂಗಳೂರಿಂದ ಬಂದಿರ್ತಾರೆ, ಗಾಡಿ ಮಾಡ್ಕೊಂಡು ಶಿಸ್ತ ಪಾಂಡ ಹತ್ರ ಬಂದಿರ್ತಾರೆ ಮರಿ ತಗೊಂಡು ಹೋಗ್ಬೇಕಂತ ಕೆರೆಗಳಿಗೆ. ಅವಾಗ ಏನ್ ಮಾಡ್ತೀವಿ, ಇಲ್ಲಿಂದ ಮತ್ತು ಶಿವಮೊಗ್ಗ, ಭದ್ರಾವತಿ ಹೋಗ್ಬೇಕಂತ ಅವ್ರು. ಅಲ್ಲೆಲ್ಲ ಹೋಗ್ಬಾರ್ದಂತ ಇಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಅವ್ರು ಮಕ್ಕಳಂಗಿದ್ರೆ ಇಲ್ಲೇ ಇಲ್ಲೇ ಸ್ಟೇ ಮಾಡ್ಬೋದು. ನೋಡಿ, ಯಾರಾದ್ರೂ ಮೀನ್ ತಗೊಂಡು ಹೋಗ್ಬೇಕು, ಮೀನಿನ ಮರಿ ಬೇಕು ಅಂತ ಹೇಳಿದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಗೋಡೌನ್ ಬೇರೆ ಇದೆ. ಏನಾದ್ರು ಇಲ್ಲಿ ಬರುವಾಗ ರಾತ್ರಿ ಆಯ್ತು, ಇಲ್ಲೇ ಸ್ಟೇ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಟೇ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಇಲ್ಲ, ನೀವು ಹ್ಯಾಚರಿ ಮಾಡಿರೋದು? ಇಲ್ಲೇ ಹ್ಯಾಚರಿ ಮಾಡಿರೋದು. ಓಕೆ, ಅಲ್ಲಿ ಕಾಣಿಸ್ತಾ ಇದೆ. ಇದು ತೋಟದ ಮಧ್ಯೆನೇ ಮಾಡ್ಬೇಕು ಅಂತ ಏನಾರು ಇದೆಯಾ, ಅಥವಾ ನೀವು ಜಾಗ ಇಲ್ಲಿದೆ ಅಂತ ಹೇಳಿ? ನಮ್ದು ಜಾಗ ಏನಪ್ಪಾ ಅಂದ್ರೆ ಇದು ಹೈಟಿಗೆ, ವಾತಾವರಣಕ್ಕೆ ಚೆನ್ನಾಗಿದೆ. ಇದು ನೀರು ಔಟಿಂಗ್ ಆಗ್ಬೇಕದು. ನೀರು ಔಟ್ ಆಗಕ್ಕೆ, ನೀರು ಇದ್ ಮಾಡಕ್ಕೆ, ಪ್ರತಿ ಒಂದಕ್ಕೂ ಅದು ಬೇಕೇ ಬೇಕಾ. ಹೈಟ್ ಇರೋ ಜಾಗ ಅಂದ್ರೆ ಇದೇ ಇತ್ತು. ಅಲ್ಲೊಂದು 4 ಗಿಡಗಳು ಹೋಗಿದ್ವು, ಅಡಿಕೆ ಮರ ನಮ್ಮವು. ಅದಕ್ಕೆ ಆ ಜಾಗದಲ್ಲಿ ಸೆಂಟ್ರಲ್ಲಿ ವ್ಯವಸ್ಥೆ ನೋಡ್ಕೊಂಡು ಕ್ಲೀನ್ ಆಗಿ ಮಾಡ್ಕೊಂಡಿದ್ವಿ. ಇಲ್ಲಿ ಅಡಿಕೆ ಗಿಡ ಎಲ್ಲ ಕಾಣಿಸ್ತಾ ಇದೆ. ಈ ಅಡಿಕೆ ಗಿಡಗಳೆಲ್ಲ ಏನಕ್ಕೆ? ಇದು ಏನು ನರ್ಸರಿ ಏನಾದ್ರು ಮಾಡ್ತೀರಾ? ನರ್ಸರಿ ಮಾಡ್ತೀವಿ, ಎಲ್ಲ ಇದನ್ನು ಮಾರಾಟ ಮಾಡ್ತೀವಿ ನಾವು. ಸರಿ, ಅಡಿಕೆ ಗಿಡ. ಓಕೆ. ಸೊ ನೀವು ಬರೀ ಫಿಶ್ ಹ್ಯಾಚರಿ ಮಾತ್ರ ಮಾಡ್ತಾ ಇರೋದಲ್ಲ? ಇಲ್ಲ, ಅಡಿಕೆದು. ಸೊ ಇದು ಎಷ್ಟು ದಿನದ ಗಿಡ ಇದು? ಇದು ಒಂದು 8 ತಿಂಗಳು ಗಿಡ. 8 ತಿಂಗಳು ಗಿಡನಾ? ಯಾವುದು ಸರ್ ಇದು?
ಇದು ಬುಕ್ಕಂಬುದಿ ಗೋಟ್ ಅಂತೀವಿ. ಬುಕ್ಕಂಬುದಿ ಹೊರಗಡೆ ಇಲ್ಲಿಂದ ಹೋಗಿ 3 ರೂಪಾಯಿ ಪೀಸ್ ಬಿದ್ದಿದೆ ಒಂದು ಗೋಟಿಗೆ, ನಾವು ತಂದು ಮಾಡ್ತೀವಿ ಇಲ್ಲಿ. ಅಂದ್ರೆ ಬೇರೆ ಕಡೆಯಿಂದ ತಂದು ಒಳ್ಳೆ ಬೀಜಗಳು ಹೋಗಿ ನಾವೇ ಖುದ್ದಾಗಿ ನಿಂತಿದ್ದು ಮರದಲ್ಲಿ ಕೊಯ್ಸ್ಕೊಂಡು ಒಳ್ಳೊಳ್ಳೆ ಗೊನೆಗಳನ್ನ ತಂದು ಇಲ್ಲಿ ಎಲ್ಲಿಂದ ತಂದಿರೋದು ನೀವು? ಇದು ಬುಕ್ಕಂಬುದಿ ಅಂತ, ಶಿವನಿ ಅಜ್ಜಂಪುರ ಬುಕ್ಕಂಬುದಿ. ಅಲ್ಲಿಂದ ತಂದಿರೋದು. ಅಲ್ಲಿಂದ. ಇದು ಯಾವ್ದು ಬ್ರೀಡ್ ಇದು ತಳಿ? ನಾವು ಫುಲ್ ನಾಟಿ ಇದ್ದು. ನಾಟಿನಾ? ನಾಟಿ. ಇದು ಎಷ್ಟು ವರ್ಷದಲ್ಲಿ ಫಸಲು ಕೊಡುತ್ತೆ? ಇದು ಏನಿಲ್ಲ ಅಂದ್ರೆ 5 ವರ್ಷಕ್ಕೆ ಫಸಲು ಕೊಡುತ್ತೆ. ಸೊ ಈಗ ನಿಮ್ ತೋಟಕ್ಕೆ ಇಲ್ಲಿಗೆ ಬಂದ್ರೆ, ಉದಯ್ ಫಿಶ್ ಫಾರ್ಮ್ ಹ್ಯಾಚರಿಗೆ ಬಂದ್ರೆ ನೀವು ಮೀನಿನ ಮರಿ ಮಾತ್ರ ಅಲ್ಲ, ಅಡಿಕೆ ಗಿಡ ಕೂಡ ಕೊಡ್ತೀರಂಗೆ. ಅಡಿಕೆ ಗಿಡ ಎಷ್ಟು ಸರ್ ಇದಕ್ಕೆ ರೇಟ್? ಇವಾಗ ಮೊನ್ನೆ ಇನ್ನು ಕೊಟ್ಟಿದೀವಿ 30 ರೂಪಾಯಿ ಕೊಟ್ಟಿದೀವಿ. 30 ರೂಪಾಯಿ ಒಂದು ಗಿಡ. ಸೊ ವರ್ಷಕ್ಕೆ ಎಷ್ಟು ಮಾರಾಟ ಮಾಡ್ತೀರಾ? ಎಷ್ಟು ಗಿಡ? ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 10,000 ಸಸಿ ಮಾರಾಟ. ಸೂಪರ್ ಲಾಭ ಇದೆ ಹಂಗಿದೆ ಇದರಲ್ಲಿ ಅಲ್ವಾ? ನೀವು ಅಡಿಕೆ ಬೆಳಿತೀರಿ? ಅಡಿಕೆನೂ ಬೆಳಿತೀವಿ ನಾವು. ಅಲ್ಲಿಂದ ತಂದು ಎಲ್ಲ ಸಸಿ ಕಟ್ಟಿರೋದು. ನಾವು ಅಲ್ಲಿ ಕಟ್ಟಿದ್ವಿ ಒಂದು 5 ವರ್ಷದಿಂದ ಹಿಂದೆ. ನಾವು ಅಲ್ಲಿಂದ ಸೊಸಿ ತಂದು ಕಟ್ಟಿದ್ವಿ, ಚೆನ್ನಾಗಿ ಫಸಲು ಬಿಡ್ತಾ ಇದೆ. ಮತ್ತೆ ಅಲ್ಲಿಂದಾನೆ ಗೋಡ್ ತಂದು ಇಲ್ಲಿ ಸೊಸಿ ಮಾಡಿ ಮಾರಾಟ ಮಾಡಿದೆಲ್ಲ. ಈ ಗಿಡಗಳೆಲ್ಲ ಅದೇ ಬುಕ್ಕಂಬುದಿ ಇದೆ ಇವೆಲ್ಲ. ಓಕೆ, ಇದಕ್ಕೆ ಎಷ್ಟು ವರ್ಷ ಆಯ್ತು ಇವಾಗ? ಇದಕ್ಕೆ ಒಂದು ವರ್ಷ 8 ತಿಂಗಳಾಗಿದೆ. 1 ವರ್ಷ 8 ತಿಂಗಳ. ಯಾವಾಗ ಫಸಲ್ ಕೊಡುತ್ತೆ ಇದು? ಇನ್ನ 1 ವರ್ಷ 8 ತಿಂಗಳಂದ್ರೆ ಇನ್ನ 3 ವರ್ಷ. 3 ವರ್ಷ, 4.5 ವರ್ಷ ಬೇಕಂಗಿದೆ. ಈಗ ನೀವು ಮರಿ ಎಳಿಲಿಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳಿದ್ರಲ್ಲ, ಎಲ್ಲಿ ಮರಿ ಎಳಿಲಿಕ್ಕೆ ಹೋಗ್ತಾ ಇದ್ದೆ? ಇಲ್ಲೇ ಪ್ರೈವೇಟ್ ಅವರೊಬ್ರು ಮಾಡ್ಕೊಂಡಿದ್ರು. ಅವರು ಪ್ರೈವೇಟ್ ಅಲ್ಲೇ ಅವರು ಒಂದು 3 ಗುಂಡಿ ಮಾಡಿದ್ರು. ಅವ್ರ ಜೊತೆ ಹೋಗ್ತಾ ಇದ್ನಲ್ಲ, ನಾನು ನೋಡಿ ಎಲ್ಲ ಇದ್ ಮಾಡಿದ್ನಲ್ಲ. ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನೀವು? ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ದಿವಸಕ್ಕೆ ಸಂಬಳ ಎಷ್ಟು ಸಂಬಳ? ಅವಾಗ ಏನಿಲ್ಲ ಅಂದ್ರೆ ಗಿರಾಕಿ ಬಂದಾಗ ಮರಿ ಎಳೆಕ್ ಹೋದಾಗ ಒಂದು 25 ರೂಪಾಯಿ 50 ರೂಪಾಯಿ ಕೊಡೋರು ನಮಗೆ. ಅವಾಗ ದಿವಸಕ್ಕೆ 50 ರೂಪಾಯಿ ಕೊಡೋರು. ನಾವೇನ್ ಮಾಡಿದ್ವಿ ಅಂದ್ರೆ ಎಳಿತಾ ಇದೀವಿ, ಅವ್ರದ ಮರಿ ಕೊಡೋದು ನೋಡ್ತಾ ಇದ್ದೆ, ಅವರು ದುಡ್ಡು ಮಾಡೋದು ನೋಡ್ತಾ ಇದ್ವಿ. ಮಾಡೋಣ ನಾವು ಯಾಕೆ ಮಾಡಬಾರ್ದು ಅಂತ ನಾವು ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ರಿ? ಸ್ಟಾರ್ಟ್ ಮಾಡಿ. ಎಷ್ಟು ದುಡ್ಡು ಹಾಕಿರಿ ಫಸ್ಟಿಗೆ? ಹೊಂಡ ಎಲ್ಲ ಮಾಡ್ಬೇಕಲ್ಲ? ಹೊಂಡ ಇದೆ. ಅವಾಗ ಹೊಂಡ ಎಲ್ಲ ಮಾಡಕ್ಕೆ ಅವಾಗ ಏನ್ ಮಾಡೋದು, ಸ್ವಂತ ಜಮೀನು ನಮ್ದು ಇತ್ತು. ಸ್ಟಾರ್ಟಿಂಗ್ ಸ್ವಂತ ಜಮೀನ್ ಇತ್ತು. ಆ ಜಮೀನಿಗೆ ವಿಟಾಚಿ ಓಡಿಸಕ್ಕೆ, ಮರಿ ಬಿಡಕ್ಕೆ, ಫುಡ್ಡಿಗೆ ಎಲ್ಲ ಸೇರಿ ಒಂದು 2 ಲಕ್ಷ ಹೋಗಿತ್ತು. 2 ಲಕ್ಷ ಖರ್ಚಾಗಿ. 2 ಲಕ್ಷ. ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಫಸ್ಟ್ಗೆ ಮರಿ ತಂದು ಬಿಟ್ರೆ ಆಮೇಲೆ? ಮರಿ ತಂದ್ಬಿಟ್ಟಿವಿ. ಸ್ಟಾರ್ಟಿಂಗ್ ಕೊಡೋದಂಗೆ ಅದೆಲ್ಲ ನಾ ಸ್ವಲ್ಪ ಕಲ್ತಿದ್ನಲ್ಲ, ಅಲ್ಪ ಸ್ವಲ್ಪ ಬರ್ತಾ ಇತ್ತು. ಮತ್ತೆ ಹಂಗೆ ಹಿಂಗೆ ಮಾಡಿ ಒಂದ್ ಸ್ವಲ್ಪ ದಿವಸ ಹೋದೆ. ಮತ್ತೆ ಅಣ್ಣ ಹಿಂಗ್ ಕೊಡೋದು ಏನು ಅಂತ ಎಲ್ಲ ತಿಳ್ಕೊಂಡೆ. ಹಿಂಗ್ ಎಳಿಯೋದು, ಹಿಂಗ್ ಕೊಡೋದಪ್ಪ, ಹಿಂಗ್ ಮಾಡೋದು, ಹಿಂಗ್ ಪ್ಯಾಕಿಂಗ್ ಮಾಡೋದು ಅಂತೆಲ್ಲ ಹೇಳಿದ್ರ. ನಾವು ಅದಕ್ಕೆ ಅವಾಗಲಿಂದ ನಾನು ಒಂದು 5 ಜನ ಲೇಬರ್ ಇಟ್ಕೊಂಡು ಅವ್ರ ಕಡೆ ಕೆಲ್ಸಕ್ಕೆ ಹೋಗೋ ಲೇಬರ್ ನಾನು ಕರ್ಕೊಂಡು ನಾನು ಕೆಲಸ ಮಾಡೋ ಸ್ಟಾರ್ಟ್ ಮಾಡಿದ್ರಿ. ಏನಾಯ್ತು ಫಸ್ಟ್ ಇಯರ್? ಯಾವ್ದು ತಳಿ ಇದು ಮಾಡಿದ್ರಿ ಅವಾಗ? ಸ್ಟಾರ್ಟಿಂಗ್ ಗೌರಿ, ರಘು, ಕಾಟ್ಲಾ ಬಿಟ್ಟು. ಗೌರಿ, ರಘು ಮತ್ತೆ ಕಾಟ್ಲಾ 3 ಜೊತೆ ಬಿಟ್ಟಿದ್ದೆ. ಆಮೇಲೆ ಕೆಮ್ಮೀನ್ ಅನ್ನೋದು ಒಂದು ಬರೋದು ಅವಾಗ. ಕೆಮ್ಮೀನ್ ಅಂತ? ಕೆಮ್ಮೀನ್ ಅಂತ ಅದು ತಳಿ ನಿಲ್ಸ್ಬಿಟ್ರಿ ಇವಾಗ. ಆ ತಳಿ ಏನಪ್ಪಾ ಅಂದ್ರೆ ಅರ್ಧ kg ಮೇಲೆ ಸೈಜ್ ಬರಲ್ಲ ಕೆರೆಗಳಲ್ಲಿ ಅಂತ ಹೇಳ್ಬಿಟ್ಟು ಅದೊಂದು ತಳಿ ನಿಲ್ಸ್ಬಿಟ್ರು. ಆಮೇಲೆ 3 ತಳಿನೇ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಮುರುಗಲ್ ಅನ್ನೋದು ಸ್ಟಾರ್ಟ್ ಮಾಡಿದ್ವಿ. ಏನಾಯ್ತು ಫಸ್ಟ್ ಇಯರ್? ಏನಾಯ್ತು ಫಸ್ಟ್ ಇಯರ್? ಅದೇ ಕೊಡೋದಾಗ್ದಲ್ಲೇ ಸ್ವಲ್ಪ ಹಂಗೆ ಸ್ಟ್ರಬಲ್ ಆಯ್ತು. ಆಮೇಲೆ ನಾವೇ ತಿಳ್ಕೊಂಡು ನಷ್ಟ ಆಯ್ತಾ ಫಸ್ಟ್ ಇಯರ್? ಫಸ್ಟ್ ಇಯರ್ ನಷ್ಟ ಆಯ್ತು. ಸುಮಾರು ಎಷ್ಟು ಲಕ್ಷ ನಷ್ಟ ಕಳ್ಕೊಂಡ್ರಿ ಅದರಲ್ಲಿ? ಫಸ್ಟ್ ಇಯರ್ ಅಂದ್ರೆ ಎಲ್ಲ ಕಾಮನ್, ಅದೇನು ನಷ್ಟ ಆಗಲ್ಲ. ಅದ್ ನಷ್ಟ ಆಗಲ್ಲ. ಮರಿದ್ ಮಾತ್ರ ಒಂದು 4-5 ಲಕ್ಷ ಮರಿ ಸತ್ತೋದು. 4-5 ಲಕ್ಷ ಮರಿ ಅಂದ್ರೆ ಅದೆಷ್ಟು ವ್ಯಾಲ್ಯೂ ಎಷ್ಟಿರ್ಬೋದು? 1 ರೂಪಾಯಿ ಇದ್ರೆ 4-5 ಲಕ್ಷ ಆಯ್ತು. 1 ರೂಪಾಯಿ ಇರ್ಲಿಲ್ಲ ಅವಾಗ ಅವೆಲ್ಲ 27 ಪೈಸೆ. 27 ಪೈಸಾ. ಗೌರ್ಮೆಂಟಿಗೆ 1 ರೂಪಾಯಿ. ಗೌರ್ಮೆಂಟ್ ಹೊರಗಡೆ ಆದ್ರೆ 25 ಪೈಸಕ್ಕೆ ಸೇಲ್ ಮಾಡ್ತಾರೆ. 27 ಪೈಸಕ್ಕೆ. ಸೊ ಅದು ಸಿಗೋದು ಹೋಯ್ತು ನಿಮಗೆ? ಅದು ಸಿಗೋದು. ಆಗ ಅನ್ಸಿಲ್ಲ ನಂಗೆ ಇದು ಬೇಡಪ್ಪ, ನಂದು ಆಗಲ್ಲ ಇದು ಅಂತ? ಇಲ್ಲ, ಮಾಡೋದು ಮಾಡ್ಬಿಟ್ಟಿವಿ. ಹಾಕಿರೋ ಬಂಡವಾಳನಾರ ತಕ್ಕೊಂಬೇಕಲ್ಲ ವಾಪಸ್ ಅಂತ ಹಠ ಮತ್ತು ಬಿಟ್ಟು ತೆಗ್ದಿದ್ಮೇಲೆ ಅಲ್ಲಿಗೆ ಈ ಕಾಲ 2ನೇ ವರ್ಷದಿಂದ ಮತ್ತೆ ಲಾಭ ಬರಕ್ಕೆ ಸ್ಟಾರ್ಟ್. ಅವಾಗ ನೀವು ಹ್ಯಾಚರಿ ಮಾಡಿರ್ಲಿಲ್ಲ? ಹ್ಯಾಚರಿ ಮಾಡಿರ್ಲಿಲ್ಲ. ಅವಾಗ ಏನು ಬಿತ್ತನೆ ಮರಿ ತಗೊಂಡ್ಬರ್ತಾನೆ? ಎಲ್ಲಿಂದ ತಗೊಂಡ್ಬರ್ತಿದ್ರಿ? BRP ಇಂದ ತಗೊಂಬಂದಿ. BRP ಅಂತ ಒಂದು ಆಫೀಸ್ ಇದೆ ಅಲ್ಲಿ. ಹ್ಯಾಚರಿಗಳು ಸಿಕ್ಕಾಬಿಡ್ಲಿ. ಅಲ್ಲಿ ಮರಿಗಳು ಸಿಗ್ತಾವ? ಮರಿಗಳು ಅಂದ್ರೆ 5 ದಿವಸದ ಮರಿ. 5 ದಿವಸದ ಮರಿ. ಏನ್ ಹೇಳ್ತಾರೆ ಅದಕ್ಕೆ? 5 ದಿವಸದ ಮರಿಗೆ ಸ್ಪಾನ್. ಕರೆಕ್ಟ್, ಸ್ಪಾನ್ ತಂದು ಕೆರೆಗಳಿಗೆ ಬಿಡೋದು. ಇದು ಪಾಂಡ್ಗಳಿಗೆ ಬಿಟ್ಟು ಪಾಂಡಿಂದ ಸೈಜ್ ಮಾಡಿ ಆಮೇಲೆ ಕೆರೆಗಳಿಗೆ, ಡ್ಯಾಮ್ಗಳಿಗೆ ಸಪ್ಲೈ ಕೊಡೋದು. ಸೊ 2ನೇ ವರ್ಷದಿಂದ ಲಾಭ ಸ್ಟಾರ್ಟ್ ಆಯ್ತು? 2ನೇ ವರ್ಷದಿಂದ ಲಾಭ. ಇದೇನಿದು ಇಷ್ಟು ದೊಡ್ಡ ಒಂದು ಸಿಮೆಂಟಿನ ಹೊಂಡ? ಅಲ್ಲಿ ನಾನು ಕೆರೆ ಇದು ಅಂತ ಪಾಂಡ್ ನೋಡಿದೆ. ಇದು ಸಿಮೆಂಟಿನ ಪಾಂಡ್ ಇದೆಯಲ್ಲ, ಇದೇನಕ್ಕೆ? ಇದು ಹ್ಯಾಚರಿ ಮಾಡಿದೀವಲ್ಲ ನಾವು, ಗಂಡು ಹೆಣ್ಣನ್ನ ಇಂಜೆಕ್ಷನ್ ಮಾಡಿ ಇದಕ್ಕೆ ಬಿಡೋದು. ಇಂಜೆಕ್ಷನ್ ಮಾಡೋದಾ? ಯಾಕೆ ಇಂಜೆಕ್ಷನ್ ಏನಕ್ಕೆ ಮಾಡೋದು? ಇವು ಮೊಟ್ಟೆ ಉಜ್ಬೇಕಲ್ಲ, ಕ್ರಾಸಿಂಗ್ ಆಗ್ಬೇಕಲ್ಲ. ಅದು ಗಂಡು ಹೆಣ್ಣು ಎರಡನ್ನೇ ಬಿಟ್ರೆ ಇದಾಗಲ್ಲ? ಆಗಲ್ಲ. ಗೌರ್ಮೆಂಟ್ ಮೀನ್ ಏನಿದೆಯೋ ಕ್ರಾಸಿಂಗ್ ಆಗ್ಲೇಬೇಕು. ಓಕೆ. ಓಹೋ, ಇದು ನನ್ಗೆ ಗೊತ್ತಿರ್ಲಿಲ್ಲ. ಇದು 2 ಇಂಜೆಕ್ಷನ್ ಮಾಡಿ ಬಿಟ್ರೆ ಅಲ್ಲ. ನಾವೆಲ್ಲ ತಿಳ್ಕೊಂಡಿದ್ದು ಹೆಂಗೆ ಅಂದ್ರೆ ಗಂಡು ಹೆಣ್ಣನ್ನ ಹಿಂಗ್ ಬಿಟ್ರೆ ಅದು ಒಂದು ಮೊಟ್ಟೆ ಇಡುತ್ತೆ ಅಂತ. ಇಲ್ಲ, ಮೊಟ್ಟೆ ಇಡಲ್ಲ. ಇಂಜೆಕ್ಷನ್ ಕೊಡ್ಲೇಬೇಕು. 2ಕ್ಕೂ ಇಂಜೆಕ್ಷನ್ ಕೊಡ್ಬೇಕು, 1ಕ್ಕೆ ಮಾತ್ರ? 2ಕ್ಕೂ ಕೊಡ್ಬೇಕು. ಹೌದಾ? 2ಕ್ಕೂ ಕೊಟ್ರೆ ಮಾತ್ರ ಕ್ರಾಸಿಂಗ್ ಆಗೋದು. ಓಕೆ. ಈಗ ಗಂಡು ಹೆಣ್ಣು ನೀವು ಹೆಂಗ್ ಸಿಲೆಕ್ಟ್ ಮಾಡ್ತೀರಾ? ನಮಗೆ ಗೊತ್ತಾಗತ್ತೆ. ಅಲ್ಲಿ ಆಫೀಸ್ ಹತ್ರ ಹೋಗಿ ತಿಳ್ಕೊಂಡಿದೀವಿ ನಾವು. ಅಂದ್ರೆ ಏನದು? ಟ್ರೈನಿಂಗ್ ಹೋಗಿದೆ. ವೆಯ್ಟ್ ಇರ್ಬೇಕಾ ಅಥವಾ ಇಷ್ಟು ವರ್ಷ ಆಗಿರ್ಬೇಕು ಅಂತ ಏನಾರು ಇದೆಯಾ? ಅಲ್ಲಿ ಇಷ್ಟು ವರ್ಷ ಅಂದ್ರೆ ಮಿನಿಮಮ್ ಅಂದ್ರೆ 4 ವರ್ಷ
4 ವರ್ಷ ಆಗಿರ್ಬೇಕು. 4 ವರ್ಷ ಆಗಿರ್ ಯಾವ್ದು ಗಂಡು ಹೆಣ್ಣು ಎರಡಕ್ಕೂ. ಓಕೆ ಓಕೆ. 4 ಮಳೆಗಾಲ ಕಳಿಬೇಕದು ಮೊಟ್ಟೆಗೆ ಬರ್ಬೇಕಂತ. ಅಂದ್ರೆ 4 ವರ್ಷ ನೀವು ಅದನ್ನ ಸಾಕ್ಬೇಕಂಗಿದ್ರೆ. ಸಾಕ್ಬೇಕು. ಓಕೆ, 4 ವರ್ಷ ಸಾಕಿದ್ಮೇಲೆ ನಿಮ್ಗೆ ಅದು ಅದನ್ನ ಮರಿ ಮಾಡೋದಕ್ಕೆ ಆಗುತ್ತೆ ಅದರಿಂದ. ಈಗ ಗಂಡು ಹೆಣ್ಣು 4 ವರ್ಷ ಆದ್ಮೇಲೆ ಏನ್ ಮಾಡ್ತೀರಾ? ಅದಕ್ಕೆ ಇಂಜೆಕ್ಷನ್ ಕೊಡ್ತೀರಾ? ಇಂಜೆಕ್ಷನ್ ಕೊಡ್ತೀವಿ. ಸೊ ಅದೇ ಹೆಂಗೆ ಅದನ್ನ ಹಿಡ್ಕೊಂಡು ಇಂಜೆಕ್ಷನ್ ಕೊಡ್ತೀರಾ? ಇಲ್ಲ, ಇಲ್ಲಿ ಒಂದು ಕಟ್ಟೆ ಮೇಲೆ ಇಟ್ಕೊಂಡು ಒಂದು ಸೊಳ್ಳೆ ಪರದಿ ಬರುತ್ತೆ. ಓಕೆ, ಅಗಲ ದೊಡ್ಡ ಸೊಳ್ಳೆ ಪರದೆ ಅದ್ರ ಮೇಲೆ ಇಟ್ಕೊಂಡು ಆ ಕಡೆ ಒಂದು ಕಣ್ಣು ಮುಚ್ಕೊಂಡು ಹಿಂಗೆ ಇಂಜೆಕ್ಷನ್ ಕೊಡ್ಬೇಕು. ಓಕೆ, ಸೊ ಇಂಜೆಕ್ಷನ್ ಕೊಡ್ತೀರಾ? ಸೊ ಇಂಜೆಕ್ಷನ್ ಕೊಟ್ಟ ಮೇಲೆ ಇದಕ್ಕೆ ಬಿಡೋದಾ? ಇವತ್ತು ಬೆಳಿಗ್ಗೆ ಇಂಜೆಕ್ಷನ್ ಕೊಟ್ಟು ಇದಕ್ಕೆ ಬಿಟ್ಟು ಅಂದ್ರೆ ಫುಲ್ ನೀರು ಇರುತ್ತಾ? ನೀರು ಇರುತ್ತೆ, ಫುಲ್ ನೀರು ಮಾಡ್ತೀವಿ. ಫುಲ್ ನೀರು ಬಿಡ್ತೀವಿ. ಓಕೆ, ಒಮ್ಮೆಗೆ ಇದರಲ್ಲಿ ಎಷ್ಟು ಗಂಡು ಹೆಣ್ಣು ಬಿಡಕ್ಕಾಗುತ್ತೆ? ಒಂದ್ 2 ಗಂಡು 2 ಹೆಣ್ಣಕ್ಕಂತೀನಿ. ನನಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂತೀನಿ. ಎಷ್ಟು ಬೇಕಾ ಅಷ್ಟು? ನನಗೆ ಎಷ್ಟು ಬೇಕಾದ್ರೂ ಹಾಕ್ಬೋದು ಇದರಲ್ಲಿ? ಎಷ್ಟು ಬೇಕಾದ್ರೂ ಹಾಕ್ಬೋದು. ನನಗೆ ಎಷ್ಟು ಬೇಕು ಅಷ್ಟು ಒಂದು ಗಂಡು ಒಂದು ಹೆಣ್ಣಿಂದ ಎಷ್ಟು ಮೊಟ್ಟೆ ಸಿಗುತ್ತೆ ನಿಮಗೆ? ಒಂದೊಂದು 90 ಲೀಟರ್ ಮೊಟ್ಟೆ ಸಿಗುತ್ತೆ. 90 ಲೀಟರ್ ಮೊಟ್ಟೆ. ಒಂದು ಗಂಡು ಒಂದು ಹೆಣ್ಣಿಂದ 90 ಲೀಟರ್ ಮೊಟ್ಟೆ. ಸೊ 90 ಲೀಟರ್ ಮೊಟ್ಟೆ ಅಂದ್ರೆ ಎಷ್ಟು ಮರಿ ಆಗುತ್ತೆ? ಅದು ಇಂಟ್ರೆಸ್ಟಿಂಗ್. ಅದು ಏನಪ್ಪಾ ಅಂದ್ರೆ ಅದು ಮೊಟ್ಟೆ ಉಜ್ಜಕ್ಕಿಂತ ಮುಂಚೆ ಸಾಸಿವೆ ಕಾಳು ಇದ್ದಂಗೆ ಇರುತ್ತೆ. ಓಕೆ, ನೀರಿಗೆ ಏನಾರ ಬಿದ್ದಿ ನೆಂದು ಬಿಟ್ರೆ ಅಂದ್ರೆ ಸೀಮೆ ಅಕ್ಕಿ ಆಗತ್ತಲ್ಲ, ಪಾಯಸದಲ್ಲಿ ಇರತ್ತಲ್ಲ ಅಕ್ಕಿ, ಹೌದು, ಆ ಟೈಪ್ ಸೈಜ್ ಬರತ್ತ. ಓಕೆ, ಅದ ಉಪ್ಕೊಂಡ್ಬಿಡತ್ತೆ. ಅವಾಗ ಏನ್ ಮಾಡೋದು, ಈ ತೊಟ್ಟಿಗೆ ನಿಧಾನ ತಾಯಿ ಗಂಡು ಹೆಣ್ಣು ತಗೊಂಡೋಗಿ ವಾಪಸ್ಸು ತೊಟ್ಟಿಗೆ ಹಾಕ್ಬಿಟ್ಟು ಅಲ್ಲಿ ತೊಟ್ಟಿಗೆ ಪಾಂಡ್ಗೆ ಬಿಡ್ತೀರಿ? ಬೇರೆ ಪಾಂಡಿಗೆ ಹಾಕ್ಬಿಟ್ಟು. ಅದನ್ನ ಸಾಕ್ಬೇಕಾದ್ರೆ ಸಪರೇಟ್ ಆಗಿ ಸಾಕ್ಬೇಕಲ್ಲ? ಅದು ಸಪರೇಟ್ ಆಗಿ ಸಾಕ್ಬೇಕು. ಓಕೆ, ಅದನ್ನ ಗಂಡು ಹೆಣ್ಣನ್ನ ಒಂದೇ ದಿವಸ ಇಲ್ಲಿ ಬಿಡೋದು, ಇಂಜೆಕ್ಷನ್ ಕೊಟ್ಟು. ಸೊ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಬಿಟ್ಟಿರ್ತೀರಾ. ಇಲ್ಲಿ ಮೊಟ್ಟೆಗಳಿರ್ತವೆ. ಆ ಮೊಟ್ಟೆಗಳು ಇರ್ತವೆ. 90 ಲೀಟರ್ ಮೊಟ್ಟೆ ಒಂದು ಗಂಡು ಒಂದು ಹೆಣ್ಣಿಂದ. ಸೊ ಅದನ್ನ ಇಲ್ಲಿಂದ ತೆಗೆದು ಇಲ್ಲಿಂದ ಕ್ಲೀನ್ ಡ್ರಾಗ್ ಮಾಡ್ಕೊಂಡು ಹೆಂಗ್ ತೆಗಿತೀರ ಅದನ್ನ? ಒಂದು ಆಪ ಕಟ್ಟಿರ್ತೀವಿ. ಇದು ಎಷ್ಟಿದೆ ಇದಕ್ಕೊಂದು ಆಪ ಕಟ್ಟಿ ಮಾಡ್ಸಿದೀವಿ. ಅದರಿಂದ ಹಿಂಗೆ ಎತ್ಕೊಳ್ತೀರಾ? ಎತ್ತಿ ಎಲ್ಲ ಒಂದ್ ಕಡೆ ದುಂಡು ಮಾಡ್ಕೊಂಡು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಅದೇನದು ಹ್ಯಾಚರಿನದು? ಹ್ಯಾಚರಿ ಗಂಡ ಹೆಣ್ಣು ಮರಿ ಮಾಡ್ಸೋದು. ಓಹೋ, ಇದೆ ಅಲ್ವಾ? ಸೊ ಮರಿ ಮಾಡ್ಸೋದು ಇದು? ಮರಿ ಮಾಡ್ಸೋದು. ಓಕೆ, ಅದು ಮೊಟ್ಟೆ ಉಜ್ಜಿಸೋದು. ಸೊ ಅಲ್ಲಿಂದ ಮೊಟ್ಟೆನೆಲ್ಲ ಹಿಂಗೆ ತಗೊಂಡ್ಬಂದ್ಬಿಟ್ಟು ಸೊ ಇದಕ್ಕೆ ಹಾಕ್ತೀರಾ? ಇದಕ್ಕೆ ಹಾಕ್ತಿವಿ. ಸೊ ಇದೇನು ಖಾಲಿ ಇದೆ, ನೀರು ತುಂಬಿಸ್ತೀರಾ? ನೀರು ತುಂಬಿಸಿಲ್ಲ ಇವಾಗ. ಓಕೆ, ಇವಾಗೆಲ್ಲ ಪಾಂಡಲು ಮರಿ ಇದೆಯಾ, ಖಾಲಿ ಆಗಿದ್ಮೇಲೆ ನೀರು ತುಂಬಿಸಿ ಗಂಡು ಹೆಣ್ಣಿಗೆ ಇಂಜೆಕ್ಷನ್ ಬಿಟ್ಟು ಇದಕ್ಕೆ ಮರಿ ಮಾಡ್ಸೋದು. ಮೊಟ್ಟೆ ಅಂತಂದು ಇದಕ್ಕೆ ಬಿಡ್ತೀರಾ? ಇದಕ್ಕೆ ಬಿಡ್ತೀವಿ. ಸೊ ಒಂದ್ ದಿವಸದಲ್ಲಿ ಮೊಟ್ಟೆ ಆಗುತ್ತೆ? ಒಂದೇ ದಿವಸ. ಅಂದ್ರೆ ಇವತ್ತು ಬೆಳಿಗ್ಗೆ ಬಿಟ್ರೆ ನಾಳೆ ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಮೊಟ್ಟೆ ಸಿಗುತ್ತೆ. ಮೊಟ್ಟೆ ಅಂತಂದು ಇಲ್ಲಿ ಬಿಡ್ತೀರಾ? ಇಲ್ಲಿ ಬಿಡ್ತೀವಿ. ಸೊ ಎಷ್ಟು ದಿನ ಬೇಕು ಮರಿ ಆಗೋದಕ್ಕೆ? 5 ದಿವಸ. ಓಕೆ, ಇದೆಲ್ಲ ಏನಿಲ್ಲ, ಅದು ನೀರು, ಅದು ನೆಲ್ಲಿಗಳು. ನಲ್ಲಿ ಇದೆಯಲ್ಲ, ಇದು ಒಂಚೂರು ತೋರಿಸಿ ನೋಡಿ. ಇದು ನಲ್ಲಿಗಳು ಏನಕ್ಕೆ? ಇದು ಇಷ್ಟೊಂದು ನಲ್ಲಿಗಳು ಹಾಕಿದೀರಾ? ನೀರು ಮೊಟ್ಟೆ ಏನೇ ಆಗ್ಲಿ ನೀರು ಬಿಟ್ಟಿದಾಗ ನೆಲಕ್ಕೆ ಕೂರಬಾರ್ದು. ಅದು ಮೊಟ್ಟೆ ನೆಲಕ್ಕೆ ಕೂರಬಾರ್ದು, ನೀರು ಇಲ್ಲಿವರೆಗೆ ಇರುತ್ತೆ. ಇಲ್ಲಿವರೆಗೂ ಇದು ಕಟ್ಟಿದಿರಲ್ಲ, ಅದೇನಪ್ಪಾ ಅಂದ್ರೆ ಇಲ್ಲಿ ನೀರು ಬರೋ ನೀರು ಈ ಸೆಂಟರ್ಗೆ ಗ್ಯಾಪ್ ಇರುತ್ತೆ. ಈ ಗ್ಯಾಪ್ ಒಳಗಡೆ ಹೋಗಿ ಹೊರಗಡೆ ಹೋಗುತ್ತೆ. ಗ್ಯಾಪ್ ನೀರು ಹೋಗೋದಕ್ಕೆ ವ್ಯವಸ್ಥೆ. ಮೊಟ್ಟೆ ಆಗ್ಲಿ ಮರಿ ಆಗ್ಲಿ ಆ ಕಡೆ ಹೋಗಬಾರ್ದು, ಆ ಕಡೆ ಹೋಗಲ್ಲ. ಸೊ ಇಲ್ಲಿ ನೀವು ಮೊಟ್ಟೆ ಬಿಡ್ತೀರಲ್ವಾ, ಸೊ ಇದು ರೊಟೇಟ್ ಆಗ್ತಾ ಇರತ್ತಾ? ಇದು ನೀರ್ ಪ್ರೆಷರ್ ಹೊಡಿತಾ ಇರ್ತಲ್ಲ, ನೀರ್ ರೌಂಡ್ ರೊಟೇಟ್ ಆಗ್ತಾ ಇರ್ತದೆ. ಅಂದ್ರೆ ನೀರ್ ಹಿಂಗ ಹರಿತಾ ಇರುತ್ತಲ್ಲ ನದಿಯಲ್ಲಿ, ಹಂಗೆ ಇಲ್ಲಿ ರೌಂಡ್ ಹಿಂಗೆ ಸುತ್ತಾ ಇರುತ್ತೆ. ಸುತ್ತಾ ಇದ್ರೆ ಏನಪ್ಪ ಏನಾಗತ್ತಂದ್ರೆ ಮೊಟ್ಟೆ ಕೆಳಗ್ ಬೀಳಲ್ಲ. ಮೊಟ್ಟೆ ಕೆಳಗ್ ಬೀಳಬಾರ್ದು, ಮೊಟ್ಟೆ ಕೆಳಗ್ ಅಷ್ಟೇ. ಸೊ ಹಿಂಗೆ ಸುತ್ತಾ ಇರುತ್ತೆ. ಇಲ್ಲಿ ಮೊಟ್ಟೆ ಎಷ್ಟು ದಿನ ಆಗ ಸುತ್ತಬೇಕು? 5 ದಿವಸ ಸುತ್ತಾರೆ. ಅಂದ್ರೆ ಇದು ಸ್ಟಾಪ್ ಆಗಂಗಿಲ್ಲ? 5 ದಿವಸ. 5 ದಿನ ಸ್ಟಾಪ್ ಆಗಂಗಿಲ್ಲ. ಸ್ಟಾಪ್ ಆದ್ರೆ ಮೊಟ್ಟೆ ನೆಲಕ್ಕೆ ಬೀಳುತ್ತೆ. ನೆಲಕ್ಕೆ ಬಿತ್ತಂದ್ರೆ ಮೊಟ್ಟೆ ಹೋಯ್ತದೆ. ಸೊ ಒಂದು ಅಂದ್ರೆ 90 ಲೀಟರ್ ಅಂತ ಹೇಳಿದ್ರಲ್ಲ, ಅದರಿಂದ ಎಷ್ಟು ಮರಿ ಆಗುತ್ತೆ ಇಲ್ಲಿ ಬಿಟ್ರೆ? ಇಲ್ಲಿ ಬಿಟ್ರೆ ನಮಗೊಂದು 18 ಒಟ್ಟು 90 ಲೀಟರ್ ಮೊಟ್ಟೆಗೆ ಒಂದು 18 ಲಕ್ಷದ ಲೆಕ್ಕಾಚಾರ ಮರಿ. ಒಂದು ಅಂದಾಜು ನಮಗೆ ಸಿಗೋದು ಒಂದು 10 ಲಕ್ಷ ಸಿಗತ್ತೆ. ಒಂದು 10 ಬೇಕು, ಅದ್ರಲ್ಲಿ ಒಂದು 8 ಲಕ್ಷ ಹೋಗುತ್ತೆ. 8 ಲಕ್ಷ ಹೋಗುತ್ತೆ. ಸೊ 10 ಲಕ್ಷ ಮರಿಗಳು 5ನೇ ದಿವಸಕ್ಕಲ್ಲ? 5ನೇ ದಿವಸಕ್ಕೆ ಮರಿ ಆಗತ್ತೆ. ಇಲ್ಲಿಂದ ತಗೊಂಡೋಗಿ ಪಾಂಡಿ ಬಿಟ್ಟಾಗ ನಮಗೆ ಸಿಗದೆ ಒಂದು 4 ಲಕ್ಷ ಮರಿ ಸಿಗತ್ತೆ. ಓಹೋ, ಇಷ್ಟೊಂದು ಸಾಯ್ತಾವಲ್ಲ? ಅಷ್ಟೊಂದು ಸಾಯ್ತವೆ. ಎಲ್ಲ ಹೋಗಿ ಲಾಸ್ಟ್ ಉಳಿದವೆ ನಮ್ಮವು. ಆ 4 ಲಕ್ಷ ಮರಿಗಳಿರ್ತಾವಲ್ಲ, ಅದನ್ನ ಎಷ್ಟಕ್ಕೆ ಸೇಲ್ ಮಾಡ್ತೀರಾ? ಇವಾಗೆಲ್ಲ 40 ಪೈಸಾ ಒಂದ್ ಮರಿ. 40 ಪೈಸಾ. ಜೂನು ಜುಲೈಲೆಲ್ಲ 40 ಪೈಸಾ. ಇವಾಗ ತಿಂಗಳ ಕಳೀತಾ ರೇಟ್ ಜಾಸ್ತಿ ಆಗ್ತಾ ಹೋಗತ್ತೆ. 4 ಲಕ್ಷ ಮರಿಯನ್ನ 40 ಪೈಸೆಗೆ ಇವ್ರು ಮಾರಾಟ ಮಾಡ್ತಾರೆ. ಅಂದ್ರೆ ಒಂದು ಗಂಡು ಒಂದು ಹೆಣ್ಣಿನ ಮೀನ್ ಏನಿರ್ತದೆ, ಸೊ ಅದನ್ನ ಮೊಟ್ಟೆ ಮಾಡೋದಕ್ಕೆ ಅಲ್ಲೊಂದು ಪಾಂಡ್ ತೋರಿಸಿದ್ವಲ್ಲ, ಅಲ್ಲಿ ಬಿಡ್ತಾರೆ. ಇಂಜೆಕ್ಷನ್ ಕೊಡಬೇಕು. ಇಂಜೆಕ್ಷನ್ ಕೊಡ್ಲಿಲ್ಲ ಅಂದ್ರೆ ಆಗಲ್ಲ, ಸಂತಾನೋತ್ಪತ್ತಿ ಆಗಲ್ಲ. ಅದು ಮೊಟ್ಟೆ ಉಜ್ಜುತ್ತೆ. ಸುಮಾರು ಒಂದು ಗಂಡು ಒಂದು ಹೆಣ್ಣು ಮೀನಿನ ಇದರಿಂದ 90 ಲೀಟರ್ ಮೊಟ್ಟೆ ಸಿಗುತ್ತೆ ಅಲ್ವಾ? ಸೊ ಆ 90 ಲೀಟರ್ ಮೊಟ್ಟೆಯನ್ನ ಒಂದೇ ದಿವಸಕ್ಕೆ ಸಿಗುತ್ತೆ. ಅದನ್ನ ತಂದು ಈ ಹ್ಯಾಚರಿಗೆ ಹಾಕ್ತಾರೆ. ಇಲ್ಲಿ ನೀರು ರೊಟೇಟ್ ಆಗ್ತಾ ಇರುತ್ತೆ. ಸೊ 5 ದಿವಸಕ್ಕೆ ಮರಿ ಆಗುತ್ತೆ, ಸಣ್ಣದು. ಅದಕ್ಕೆ ಸ್ಪಾನ್ ಅಂತ ಹೇಳ್ತಾರೆ ಅದಕ್ಕೆ. 5 ದಿನದ ಮರಿ. ಅವರ ಲೆಕ್ಕ ಏನಂದ್ರೆ ಒಂದು 90 ಲೀಟರ್ ಮೊಟ್ಟೆಯಲ್ಲಿ 18 ಲಕ್ಷ ಮರಿಗಳು ಅಂದ್ರೆ ಸ್ಪಾನ್ ಸಿಗುತ್ತೆ ಅಂತ. ಬಟ್ ಆ 18 ಲಕ್ಷದಲ್ಲಿ ಇಲ್ಲೆಲ್ಲ ಮೊಟ್ಟೆ ಹಾಳಾಗಿ ಮರಿಗಳು ಸತ್ತು ಲಾಸ್ಟಿಗೆ ಅವ್ರಿಗೆ ಸಿಗೋದು 10 ಲಕ್ಷ. 10 ಲಕ್ಷನ ಕೊಂಡೋಗಿ ಪಾಂಡಿಗೆ ಬಿಡ್ತಾರೆ. ಬಟ್ ಆ ಪಾಂಡಲ್ಲಿ ಉಳಿಯೋದು 4 ಲಕ್ಷ. ಆ 4 ಲಕ್ಷವನ್ನ ಇವರು 40 ಪೈಸೆಗೆ ಮಾರ್ತಾರೆ ಒಂದ್ ತಿಂಗಳಾದ್ರೆ ಅಲ್ವಾ? ಜಾಸ್ತಿ ಆದ್ರೆ ಒಂದ್ ತಿಂಗಳಿಂದ ಜಾಸ್ತಿ ಆದ್ರೆ 50 ಪೈಸಾ 60 ಪೈಸಾ. ಮರಿ ಸೈಜ್ ಆದಂಗ್ ರೈಟ್ ಜಾಸ್ತಿ ಆಗ್ತಾ ಇರುತ್ತೆ. ವಾವ್, ಸೂಪರ್, ಒಳ್ಳೆ ಲಾಭ ಇದೆ. ಸುಮಾರು ಎಷ್ಟು ಮಾಡ್ತೀರಾ ವರ್ಷಕ್ಕೆ?
ವರ್ಷಕ್ಕೆ ನಮಗೆ ಎಷ್ಟು ಬೇಕಷ್ಟು ಒಂದು ಹ್ಯಾಚರಿಗಳಿಗೆ ಹಾಕಂತೀವಿ. ನಮ್ಮ ಅಲ್ಲಿ ಮಾರಿಕಾಲಿ ಆದಂಗೆ ಇಲ್ಲಿ ಒಂದು ಸೆಟ್ ಹಾಕಂತ. ಹೌದಾ? ಅಲ್ಲ, ವರ್ಷಕ್ಕೆ ಲಾಭ ಎಷ್ಟು ಮಾಡ್ತೀರಾ? ಆದಾಯ ಎಷ್ಟು ಬರುತ್ತೆ? ಆದಾಯ ಏನಿಲ್ಲ ಅಂದ್ರೆ ಖರ್ಚು ವೆಚ್ಚ ಎಲ್ಲ ತೆಗ್ದು ಒಂದು ಸುಮ್ಮನೆ ಅವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ರು 4-5 ಲಕ್ಷ ಮಾಡ್ಕೊಂತೀವಿ. 4-5 ಲಕ್ಷ ಆರಾಮ್ಸೆ ಆಗುತ್ತೆ. ಆರಾಮ್ಸೆ ಆಗುತ್ತೆ. ಸೊ ಯಾರು ಬೇಕಾದ್ರೂ ಮಾಡ್ಬೋದಲ್ವಾ? ಯಾರು ಬೇಕಾ ಮಾಡ್ಬೇಕು. ನೀರಾವರಿ ಇರಬೇಕು, ಮೈಂಡ್ ಇರಬೇಕು, ಕೆರೆಗಳ ಟಚ್ ಇರಬೇಕು, ಅವೆಲ್ಲ ಇರಬೇಕು, ಬಾಳ ಇರಬೇಕು. ಇದೇನು ಇನ್ನೊಂದು ಹೊಂಡ ಇದೆಯಲ್ಲ, ಇದೇನಪ್ಪ ಅಂದ್ರೆ ಇಲ್ಲಿ ಮರಿ ಡ್ರಾಗ್ ಮಾಡಾಗಿದ್ಮೇಲೆ ಲಾಸ್ಟಿಗೆ ತಳದಲ್ಲಿ ಮರಿ ಉಳಿತಾವಲ್ಲ, ಕೆಳಗಡೆ ಉಳಿದ್ ಬಿಡ್ತಾವೆ ಮರಿ. ಉಳಿದಾಗ ಏನಪ್ಪಾ ಅಂದ್ರೆ ಈ ತೊಟ್ಟಿಯಲ್ಲಿ ಇಲ್ಲಿ ಇಟ್ಕೊಳೋದು ಆಪದಲ್ಲಿ. ಇಲ್ಲೊಂದು ಹಾಪ ಹಾಕ್ತೀರಿ, ಇಲ್ಲೊಂದು ಆಪ ಹಾಕಿ ಇಲ್ಲೊಂದು ಆಪ ಇಟ್ಕೊಂತೀವಿ. ಅಂದ್ರೆ ಇದಲ್ವಾ, ಏನು ನೆಟ್ ಅಲ್ವಾ? ನಟ್ಟಲ್ಲಿ ಇಟ್ಕೊಂತೀವಿ. ಇಲ್ಲೇನಪ್ಪ ಅಂದ್ರೆ ಸ್ವಲ್ಪ ಕ್ಲೀನ್ ಮಾಡಿಲ್ಲ ಅಷ್ಟೇ. ಇವಾಗ ಟೈಮ್ ಮುಗ್ದಿದೆಯಲ್ಲ, ಲಾಸ್ಟ್ ಡೆಡ್ ಹ್ಯಾಂಡ್ ಅಲ್ಲ ಇವಾಗ, ಹಂಗಾಗಿ ಜೂನ್ ಜುಲೈಲೆಲ್ಲ ಕ್ಲಿಯರ್ ಇರ್ತತೆ ಜೂನ್ ಅಲ್ಲಿ. ಸೂಪರ್. ಸೊ ಫಿಶ್ ಹ್ಯಾಚರಿ ಅಂದ್ರೆ ಹಿಂಗೆ ನಾವು ಏನೋ ಅನ್ಕೊಂಡಿದ್ವಿ, ಬಟ್ ಫಿಶ್ ಹ್ಯಾಚರಿ ಲಾಭ ಮಾಡೋದಕ್ಕಾಗುತ್ತೆ. ಕರೆಕ್ಟ್ ಆಗಿ ಜೂನ್ ತಿಂಗಳಿಗೆ ಬಂದ್ಬಿಟ್ಟಿದ್ರೆ ಮರಿ ಸೆಟ್ ಹಾಕೋದು, ಮರಿ ಮಾಡ್ಸೋದು ಅವೆಲ್ಲ ನೀವು ನೋಡ್ಬೋದಾಯ್ತು. ಸೂಪರ್ ಅಲ್ಲ, ಖಂಡಿತ ರಾಮು ಅವರೇ, ತುಂಬಾ ಮಾಹಿತಿಯನ್ನ ಕೊಟ್ರಿ. ಯಾರು ಬೇಕಾದ್ರೂ ಮಾಡ್ಬೋದು. ಆಮೇಲೆ ಇಲ್ಲಿ ತಳಿಗಳು ಅಂತ ಹೇಳಿ ಬಂದಾಗ ಯಾವ್ದು ನೀವು ಮೇನ್ ಆಗಿ ಮಾಡ್ತಾ ಇರೋದು? ಕಾಟ್ಲಾ, ಗೌರಿ, ರೋಗು, ಮುರುಗಾಲು 4 ಜಾತಿ ಮಾಡ್ತೀರಿ. ಗ್ಲಾಸ್ ಕರ್ಪ್ ಅನ್ನೋದು ಕೇಳ್ತಾರೆ, ಅದು ಕೋಲ್ಕತ್ತಾ ಹೈದರಾಬಾದ್ ಅಲ್ಲಿ ಬ್ರೀಡ್ ಆಗೋದು. ಓಕೆ, ಅಲ್ಲಿಂದ ತಂದಿಟ್ಟು ಇಲ್ಲಿ ಪಾಂಡಿಗೆ ಹಾಕೊಂಡು ಕೊಡೋರಿಗೆ ಕೊಡ್ತೀವಿ ನಾವು. ಇಲ್ಲಿಂದ ಕೊಡ್ತೀರಾ? ಅಂದ್ರೆ ಜನ ಕೇಳ್ತಾರೆ ಅಂತ ಮಾಡೋದು. ಬಟ್ ಯಾವ್ದಕ್ಕೆ ಡಿಮ್ಯಾಂಡ್ ಜಾಸ್ತಿ? ಕಾಟ್ಲಾಗೆ ಡಿಮ್ಯಾಂಡ್. ಕಾಟ್ಲಾಗೆ ವರ್ಷಕ್ಕೆ ಎಷ್ಟು ಸರ್ತಿ ನೀವು ಇದು ಮಾಡ್ತೀರಾ? ಕಾಟ್ಲಾ ಅಂದ್ರೆ ಒಂದು 5-6 ಸತಿ ಮಾಡ್ತೀವಿ. 5-6 ಸರ್ತಿ ಮಾಡ್ತೀರಿ. ಬಾಕಿ ಉಳಿದದೆಲ್ಲ ಒಂದ್ 2-2 ಸರ್ತಿ ಮಾಡ್ತೀರಾ? ಒಂದ್ 2-2 ಸತಿ 3-3 ಸತಿ. ಒಟ್ಟು ಯಾವ ಮರಿ ಬೇಗ ಖಾಲಿ ಆಗತ್ತ ಆ ಮರಿನ. ಓಕೆ, ನಾನೀಗ ಫೈನಲ್ ಆಗಿ ಕೇಳೋದು, ನೀವು 11 ವರ್ಷದ ಹಿಂದೆ ಬೆಂಗಳೂರಿಗೆ ಹೋಗಿ ಕಷ್ಟಪಟ್ಟು ಅಯ್ಯೋ ಏನಪ್ಪ ಇದು ಜೀವನ ಹಿಂಗಾಗೋಯ್ತಲ್ಲ ಅಂತ ಅನ್ಸೋದಕ್ಕೂ ಇವತ್ತು ಈ ಹ್ಯಾಚರಿಯಲ್ಲಿ ಸಕ್ಸಸ್ ಆಗಿರೋದಕ್ಕೂ ನೋಡಿದ್ರೆ ಏನ್ ಅನ್ಸುತ್ತೆ? ಬಹಳ ಖುಷಿ ಅನ್ಸುತ್ತೆ. ಬಹಳ ಖುಷಿ ಅನ್ಸುತ್ತೆ. ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಿ? ಇನ್ನು ಮೀನುಗಾರಿಕೆ ಜಾಸ್ತಿ ಮಾಡ್ಬೇಕು. ಇನ್ನು ಜಾಸ್ತಿ ಮಾಡ್ಬೇಕು. ಸೊ ಇವಾಗ ಸುಮಾರು 4 ಎಕರೆಯಲ್ಲಿ ಇದೆ, ಒಂದು 18 ಪಾಂಡ್ ಇದೆ. ಇನ್ನೆಷ್ಟು ಮಾಡ್ಬೇಕು ಅಂತಿದ್ದೀರಾ? ನಮ್ಮ ಜೀವನ ಇರೋವರೆಗೂ ನಾನು ಸಾಯೋವರೆಗೂ ಮೀನುಗಾರಿಕೆಲ್ಲೇ ಸಾಯ್ಬೇಕು ಅನ್ನೋದು ನಮ್ಮ ಆಸೆ. ಅಪ್ಪ, ಎಂತ ಮಾತು ಹೇಳಿದೆ. ಅಂದ್ರೆ ಒಳ್ಳೆ ಆದಾಯ ಇದೆ, ಯಾರು ಬೇಕಾದ್ರೂ ಮಾಡ್ಬೋದು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅನ್ನ ತಿಂತಾರದ ಮೀನಿಂದ, ಮೀನಲ್ಲೇ ಇರಬೇಕು, ಮೀನಲ್ಲೇ ಸಾಯ್ಬೇಕು ಅಷ್ಟೇ. ಸೂಪರ್ ಮಾತನ್ನ ಹೇಳಿದ್ರಿ. ನೋಡಿ, ಪ್ರತಿಯೊಬ್ರು ಕೂಡ ತಾವು ಮಾಡೋಂಥ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ಪರ್ಫೆಕ್ಟ್ ಆಗಿ ಮಾಡಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ ಅಂತ ಹೇಳೋದಕ್ಕೆ ಇವರಿಗಿಂತ ಬೇರೆ ಉದಾಹರಣೆ ಖಂಡಿತವಾಗ್ಲೂ ಬೇಕಿಲ್ಲ. ಥ್ಯಾಂಕ್ ಯು ಸರ್. ನೀವು ಇದನ್ನ ಇನ್ನು ಯಾವ ರೇಂಜ್ಗೆ ತಗೊಂಡು ಹೋಗ್ಬೇಕು ಅಂತಿದ್ದೀರಿ? ಇನ್ನು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳೆಸ್ಬೇಕಂತ ಇದೀವಿ. ಓಕೆ, ಸೊ ಇದನ್ನ ಕಂಟಿನ್ಯೂ ಮಾಡ್ತೀರಾ? ಕಂಟಿನ್ಯೂ ಮಾಡ್ತೀವಿ. ಓಕೆ, ಫೈನ್. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕೆಲಸದ ಬಗ್ಗೆ ಶ್ರದ್ಧೆ, ಪ್ರಾಮಾಣಿಕತೆ, ನಿಷ್ಠೆ ಇದ್ರೆ ಒಂದು ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರಿ ಅಂತ ಹೇಳಿದ್ರೆ ಯಾವ ಥರ ಸಕ್ಸಸ್ ಸಿಗುತ್ತೆ ಅಂತ ಹೇಳೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಉದಯ್ ಫಿಶ್ ಫಾರ್ಮ್ ಹ್ಯಾಚರಿಯ ರಾಮು ಅವರು. ಸೊ ಯಾರಿಗಾದ್ರೂ ಮೀನಿನ ಮರಿಗಳು ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಅವರ ನಂಬರ್ ಕೂಡ ಹಾಕ್ತೀನಿ. ಎಷ್ಟೇ ದೂರ ಇದ್ರೂ ಕೂಡ ಇಲ್ಲಿ ಬಂದು ನೀವು ಮೀನಿನ ಮರಿಗಳನ್ನು ತಗೊಂಡು ಹೋಗ್ಬೋದು. ರೋಹು, ಕಾಟ್ಲಾ, ಗೌರಿ, ಮೃಗಾಲು, ಆಮೇಲೆ ಗ್ರಾಸ್ ಕಾರ್ಪ್, ಸೊ ಅಥವಾ ಹುಲ್ಗಣ್ಣೆ ಅಂತ ಹೇಳ್ತೀವಿ. ಆ ಮರಿಗಳು ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬಂದ್ರೆ ಆಯ್ತು, ಅವ್ರ ಹತ್ರ ಫೋನ್ ಮಾಡ್ಕೊಂಡು ಬಂದ್ರೆ ಆಯ್ತು. ಅವರು ಎಷ್ಟೊತ್ತಿಗೆ ಬೇಕಾದ್ರು ಅವ್ರು ಮಾತಾಡುವಾಗ ಹೇಳ್ತಾರೆ, ಮಳೆ, ಗಾಳಿ, ಚಳಿ ಯಾವುದೇ ಇದ್ರೂ ಕೂಡ ನಾನು ಕೊಡ್ತೀನಿ ಅಂತೇಳಿ ಬಂದು ನೀವು ತಗೊಂಡು ಹೋಗ್ಬೋದು. ಒಂದು. ಎರಡನೇದಾಗಿ, ನೀವೇನಾದ್ರೂ ಫಿಶ್ ಹ್ಯಾಚರಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಅವರೇ ನಿಮಗೆ ಹೇಳ್ಕೊಡ್ತಾರೆ. ಬಟ್ ಎಲ್ಲಿ ಹೇಳ್ಕೊಡ್ತಾರೆ? ಅದಕ್ಕೆ ನೀವು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಲೇಬೇಕು. ಫ್ರೀಡಮ್ ಆ್ಯಪಲ್ಲಿ ಸುಮಾರು 3 ದಿನಗಳ ಅವ್ರ ಜೊತೆಗೆ ನಿಂತ್ಕೊಂಡು ನಾವು ಮಾತಾಡಿದ್ದೀವಿ. ಈ ಹ್ಯಾಚರಿ ಹೇಗೆ ವರ್ಕ್ ಆಗುತ್ತೆ, ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಥವಾ ಮಾರಾಟ ಮಾಡೋದು ಹೆಂಗೆ, ಕಂಪ್ಲೀಟ್ A to Z ಅಂತ ಹೇಳ್ತೀವಲ್ಲ, ಪಿನ್ ಟು ಪಿನ್ ಮಾಹಿತಿ ಅವ್ರು ಕೊಟ್ಟಿದ್ದಾರೆ. ಸೊ ಆ ಕೋರ್ಸನ್ನು ನೀವು ಫ್ರೀಡಮ್ ಆ್ಯಪಲ್ಲಿ ನೋಡಿದ್ರಿ ಅಂತ ಹೇಳಿದ್ರೆ ನೀವು ಕೂಡ ಹ್ಯಾಚರಿಯನ್ನು ಮಾಡಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಆಮೇಲೆ ಇನ್ನೊಂದು, ಈಗಾಗಲೇ ಈ ವಿಡಿಯೋ ನೋಡಿದ್ದೀರಾ, ಸೊ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನಕ್ಕೆ ಇದು ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಆಲ್ ದಿ ಬೆಸ್ಟ್.